ಈ ತರ ಇದೆ. ಮತ್ತೆ 25 ಜಿಲ್ಲೆಗಳಲ್ಲಿ ಈಗಾಗಲೇ ಮೇವು ಖರೀದಿಗೆ ಟೆಂಡರ್ ಕೂಡ ಮಾಡ್ಕೊಂಡಿದ್ದೀವಿ. ಅವಶ್ಯಕತೆ ಬಂದ ಕೂಡಲೇ ಅಲ್ಲಿ ಮೇವಿನ ದಾಸ್ತಾನು ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಟೆಂಡರ್ ಮಾಡಿದ್ದೇವೆ. ಇನ್ನು 6 ಜಿಲ್ಲೆ ಟೆಂಡರ್ ಅಲ್ಲಿದೆ. ಹಾಗೆ ಅವಶ್ಯಕತೆ ಬಂದ ಕೂಡಲೇ ತಕ್ಷಣ ಗೋಶಾಲೆಯನ್ನು ಓಪನ್ ಮಾಡೋದಕ್ಕೆ ಹೇಳಿದ್ದೇವೆ. ಈಗ ಜಿಲ್ಲೆಗೆ ಒಂದು ಗೋಶಾಲೆ ಸರ್ಕಾರದ ಪರ್ಮನೆಂಟ್ ಗೋಶಾಲೆ ಇದೆ. ಅಲ್ಲಿಗೂ ಕೂಡ ಏನ್ ಬೇಕೋ ಎಲ್ಲ ನಾವು ಮೇವು ನೀರು ಅಲ್ಲಿ ಸರಬರಾಜು ಮಾಡಿಕೊಟ್ಟು ಒಂದು ಗೋಶಾಲೆ ಜಿಲ್ಲೆಯಲ್ಲಂತೂ ಇದ್ದೇ ಇದೆ. ಅದು ಶಾಶ್ವತ ಗೋಶಾಲೆ, ಅದೇನು ಬರಗಾಲಕ್ಕೆ ಸಂಬಂಧ ಇರುವುದಲ್ಲ. ಅದನ್ನು ಅಲ್ಲಿಗೆ ಅದಕ್ಕೂ ಕೂಡ ದನ ಮತ್ತು ಹಸುಗಳನ್ನ ಅಲ್ಲಿಗೂ ಕೂಡ ಕಳಿಸೋದಕ್ಕೆ ಅವಕಾಶ ಇದೆ. ಅದಲ್ಲದೆ ಬೇರೆ ಯಾವುದಾದ್ರೂ ಒಂದು ಹೋಬಳಿ ಮಟ್ಟದಲ್ಲಿ ಬೇಕಾದರೂ ಕೂಡ ಗೋಶಾಲೆ ಆಗಲಿ ಅಥವಾ ಮೇವಿನ ಬ್ಯಾಂಕ್ ಆಗಲಿ ಅವುಗಳನ್ನ ಅವಶ್ಯಕತೆ ನೋಡಿಕೊಂಡು ಓಪನ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಹಿಂದೆ ಹೇಳಿದಾಗೆ ಟಾಸ್ಕ್ ಫೋರ್ಸ್ ಅನ್ನ ನಾವು ಸೆಟಪ್ ಮಾಡಿದ್ದೇವೆ ಶಾಸಕರ ಅಧ್ಯಕ್ಷತೆಯಲ್ಲಿ. ನವೆಂಬರ್ ಕೊನೆ ವಾರದಲ್ಲಿ ನಾವು ಟಾಸ್ಕ್ ಫೋರ್ಸ್ ಸೆಟಪ್ ಮಾಡಿದ್ದು. ಡಿಸೆಂಬರ್ಗೆ ಬಹುಶಃ ಡಿಸೆಂಬರ್ ಇಂದ ಟಾಸ್ಕ್ ಫೋರ್ಸ್ ಆಪರೇಷನ್ ಅಲ್ಲಿದೆ. ಡಿಸೆಂಬರ್ ಇಂದ ಇಲ್ಲಿವರೆಗೆ 600 ಸಭೆಗಳು ಟಾಸ್ಕ್ ಫೋರ್ಸ್ ಮೀಟಿಂಗ್ಸ್ ಆಗಿದೆ. ಫೆಬ್ರವರಿ ಒಂದೇ ತಿಂಗಳಲ್ಲಿ 154 ಟಾಸ್ಕ್ ಫೋರ್ಸ್ ಮೀಟಿಂಗ್ಸ್ ಆಗಿದ್ದಾವೆ. ಸೊ ಟಾಸ್ಕ್ ಫೋರ್ಸ್ ವ್ಯವಸ್ಥೆನೂ ಕೂಡ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ 600 ಸಭೆ ಆಗಿರೋದು ತಮ್ಮ ಮಾಹಿತಿಗೆ. ಮತ್ತು ಒಟ್ಟು ಜಿಲ್ಲೆಗಳಲ್ಲಿ 856 ಕೋಟಿ ರೂಪಾಯಿ 90 ಲಕ್ಷ 856 ಕೋಟಿ 90 ಲಕ್ಷ ಹಣ ಈ ಬರ ನಿರ್ವಹಣೆಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಈಗಾಗಲೇ ಒದಗಿಸಿಕೊಟ್ಟಿದ್ದೇವೆ. ಸೊ ಎನಿವೆ ನಾನು ಇದನ್ನ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತೇವೆ. ಮತ್ತೆ ಅವರಿಗೆ ಸ್ವಲ್ಪ ಇಲ್ಲಿವರೆಗೂ ಎಲ್ಲೆಲ್ಲಿ ನಾವು ಟ್ಯಾಂಕರ್ ಬಾಡಿಗೆ ತಗೊಂಡಿದ್ದೇವೆ, ಬೋರ್ವೆಲ್ ಬಾಡಿಗೆ ತಗೊಂಡಿದ್ದೇವೆ, ನಾನು ಅವ್ರಿಗೆ 15 ದಿನಕ್ಕೊಮ್ಮೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ. ಅದು ಸ್ವಲ್ಪ ಇನ್ನು ಸರಿಯಾಗಿ ಆಗ್ತಾ ಇಲ್ಲ. ಇನ್ಮೇಲೆ ಯಾವುದೇ ನೆಪ ಇಲ್ಲದೆ ಪ್ರತಿ 15 ದಿನಕ್ಕೊಮ್ಮೆ ಇದನ್ನ ಪೇಮೆಂಟ್ ಆಗಿದ್ದಾಗೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಬಾರಿ ಪೆಂಡಿಂಗ್ ಆದ್ರೆ ಪರ್ಮನೆಂಟ್ ಆಗಿ ಅವು ಪೆಂಡಿಂಗ್ ಆಗಿ ಆಮೇಲೆ ಯಾರು ಪೇಮೆಂಟ್ ಕೊಡಕ್ಕೆ ಒಪ್ಪಲ್ಲ. ಯಾಕಂದ್ರೆ ಹಳೇದೆಲ್ಲ ನನ್ಗೆ ಹಾಕ್ಬೇಕು ಉಸಾಬರಿ ಅಂತ ಹೇಳಿ ಇಲ್ಲಿಂದ ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಸೊ ಅದೊಂದು ನ್ಯೂನ್ಯತೆ ನನಗೆ ಕಂಡು ಬಂದಿದೆ. ಸೊ ಅದನ್ನ ಇವತ್ತು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ ಡಿಸಿಗಳಿಗೆ, ಇನ್ಮೇಲೆ ಎವ್ರಿ 15 ಡೇಸ್ ಪೇಮೆಂಟ್ ಕ್ಲಿಯರ್ ಆಗಲೇಬೇಕು. ದುಡ್ಡಿರೋವಾಗ ಯಾಕೆ ಪೇಮೆಂಟ್ ಕೊಡ್ತಾ ಇಲ್ಲ? ಸೊ ಯಾರು ನಮಗೆ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದಾರೆ, ಯಾರು ಬೋರ್ವೆಲ್ ಕೊಟ್ಟಿದ್ದಾರೆ, ಅದು ಕ್ಲಿಯರ್ ಮಾಡಿ. ಯಾಕೆ ಇದನ್ನ ಇನ್ನು ನೀವು ಈಗ ಇಷ್ಟು ಬೋರ್ವೆಲ್ಗೆ ಪೇಮೆಂಟ್ ಯಾಕೆ ಆಗಿಲ್ಲ ಅಂತ ಕೂಡ ನಾನು ಕೇಳಿದ್ದೆ. ಇಷ್ಟು ಟ್ಯಾಂಕರ್ಗೆ ಪೇಮೆಂಟ್ ಆಗಿದ್ದಿದ್ರೆ ಖರ್ಚು ಜಾಸ್ತಿ ಆಗಿರಬೇಕಾಗಿತ್ತು, ಯಾಕೆ ಖರ್ಚು ಆಗಿಲ್ಲ ಅಂತ ನಾನು ಹೇಳಿದ್ದೇನೆ. ಸೊ ಇನ್ಮೇಲೆ ಅವರು ಹೋದ ತಕ್ಷಣ ಈಗ ಹಳೇದು ಇಲ್ಲಿವರೆಗೂ ಈಗ ಈ ಬರಗಾಲದಲ್ಲಿ ಏನೇನು ಖರ್ಚು ಇವತ್ತು ಅವ್ರು ತೋರಿಸ್ತಾ ಇರೋ ಡ್ಯೂ ಕಡಿಮೆ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಬಿಲ್ ರೈಸ್ ಆಗಿಲ್ಲ. ಮೂಲವಾಗಿ ಪಿಡಿಒಗಳು ಬಿಲ್ ರೈಸ್ ಮಾಡಬೇಕು, ಮಾಡಿಲ್ಲ. ಅದು ನನಗೆ ಸಂಬಂಧ ಇಲ್ಲ. ಅದು ನಾವು ಹಳೆಯದು ನಾವು ನವೆಂಬರ್ ಇಂದ ಅವರಿಗೆ ಖರ್ಚು ವೆಚ್ಚ ಭರಿಸಲಿಕ್ಕೆ ಹೇಳಿದ್ದೇವೆ. ಇದೆ ಇದೆ ಈಗ ಹಿಂದೆ ವರ್ಷಗಳದ್ದು ನಾನು ಇದರಲ್ಲಿ ಭರಿಸಲಿಕ್ಕೆ ಆಗೋದಿಲ್ಲ, ಅವಕಾಶ ಇಲ್ಲ. ನವೆಂಬರ್ ನಂತರ ಎಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡಿದ್ದೇವೆ, ನವೆಂಬರ್ ನಂತರ ಬಾಡಿಗೆ ಬೋರ್ವೆಲ್ ತಗೊಂಡಿದ್ದೇವೆ, ಅದರದ್ದು ಇಮಿಡಿಯೇಟ್ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತ ಒಂದು 10 ಡೇಸ್ ಒಳಗಡೆ ಇದೆಲ್ಲ ಕ್ಲಿಯರ್ ಮಾಡಬೇಕು. ಇದು ಮಾತ್ರ ಹೇಳ್ತಾ ಹಳೇದಂತಲ್ಲ, ಮತ್ತೆ ತಪ್ಪು ತಿಳ್ಕೋಬೇಡಿ. ಯಾಕಂದ್ರೆ ಹಳೇದು ಅದ್ರಿಗೆ ನಾವು ತಲೆ ಹಾಕಕ್ ಹೋದ್ರೆ, ಕೈ ಹಾಕಕ್ ಹೋದ್ರೆ ಅದು ಹೇಳತೀರೋದಂತಹ ಸಮಸ್ಯೆ ಇದೆ. ಅದರೊಳಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ನವೆಂಬರ್ ಇಂದ ನಂತರದ್ದು ಮಾತ್ರ ಕ್ಲಿಯರ್ ಮಾಡಬೇಕು. ಹಳೇದು ಅದೇನಿದೆ ಅದು ಅವರು ಜಿಲ್ಲಾ ಪಂಚಾಯಿತಿಗೆ ಬಿಟ್ಟಂತ ವಿಚಾರ. ಅದನ್ನ ನಾನು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಂದು ಐ ಹ್ಯಾವ್ ನೋ ಕಾಮೆಂಟ್. ಬಟ್ ಈ ಡ್ರೌಟ್ಗೆ ಸಂಬಂಧಪಟ್ಟಿದ್ದು ಪೇಮೆಂಟ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ. ಇನ್ನ ಇಲ್ಲ, ಕಡಿಮೆ ಎಲ್ಲ ಅವರೊಂದೇ 10 ಲಕ್ಷ